ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗಿ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿದರು. ಯುಧಿಷ್ಠಿರನು ತನ್ನ ಕುಲ ಪುರೋಹಿತರಾದ ಧೌಮ್ಯರೊಂದಿಗೆ ಸಂಧಿಯ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವು ಅನಿವಾರ್ಯವಾಗಿ ನಿಮ್ಮ ವಿಶ್ರಾಂತಿಯ ದಿನಗಳಿಂದ ಕಳೆದು ಹೋದವು. ಈ ಭಾರಕ್ಕೆ ಶೈಲದಲ್ಲಿ ಕವಡಿಸಿ ಈ ನಿಮ್ಮ ಸಮಯವನ್ನು ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗದೆ ನನ್ನ ವಿಶ್ರಾಂತಿಯು ಕೊನೆಗೊಂಡಿದೆ. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯೋಧನ ಸಮಾಚಾರವನ್ನು ಕೇಳಿ ವೀರ ಹೃದಯವು ಶಿಶುಪಾಲಾದಿ ಭಾನವರನ್ನು ಸಂಹಾರ ಮಾಡಿ ನಿನ್ನ ಚಕ್ರ ದೃಷ್ಟಿಯು ಪುನಃ ಜಾಗೃತವಾಗಿದೆ. ಜಗತ್ತಿನ ಅದಾವ ಮೂಲೆಯಲ್ಲಿ ಯಾವ ದುಷ್ಕರ್ಮಿಗಳೇ ಜನಿಸಿದರೂ ನಿನ್ನ ತೀಕ್ಷ್ಣ ದಾರಿಗೆ ಆಕೃತಿಯಾಗಿದೆ. ಯುದ್ಧವು ಅನಿವಾರ್ಯವಾಗಿ ಒದಗಿ ಬಂದಿದೆ. ಆದರೆ ಆ ಯುದ್ಧದಲ್ಲಿ ನಾನು ನಿರಸ್ತ್ರ. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ರಣರಂಗದಲ್ಲಿ ಹೋರಾಡುವುದಿಲ್ಲವೆಂದು ಹಾಗಾದರೆ ಈ ಶಯನಾಗಾರದ ವಸ್ತಿನನ್ನು ದಾಟಿದರಲು ಒಂದು ಅನುಕೂಲ ಕಾರಣವಿದ್ದಂತಾಯಿತು. ನಾನರಿಯನೇನು ನನ್ನ ಸ್ವಾಮಿಯ ರಾಜನೀತಿ ಕೌಶಲ್ಯ. ಸ್ವಾಮಿ, ಅದೇನೇ ಆಗಲಿ ಈ ಸಮಸ್ಯೆಗೆ ಪರಿಹಾರವಾದರೂ ಏನು? ಪರಿಹಾರ ಅಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನುಡಿಯೇ ಕಂಸ, ಶಿಶುಪಾಲಾದಿ ಭಾನವರನ್ನು ಲೀಲಾ ಮಾತ್ರದಿಂದ ಅತ್ಯಂತ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿತ್ತು. ಆದರೆ ಈ ಬಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರ್ಬ ಕೃಷ್ಣನನ್ನು ಜನರು ನೋಡಲಿಲ್ಲ. ನಾನು ನಿರಸ್ತನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾನ್ಯ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನಡೆಸಿದೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಕಲಿಸಿದೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸಿದೆ. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು
ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದು ನನ್ನ ಜೀವನದ ಏಕಮಾತ್ರ ಧ್ಯೇಯ. ಹಾಗೂ ನಿರಂತರ ಪರಿಶ್ರಮದ ಸವಿಗನಸು ಕೂಡ. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆ ನಾನು ನನ್ನ ಕನಸು ಕನಸಾಗಿಯೇ ಹಿಂಸಪ್ರಿಯರಾದ ಅಸಂಖ್ಯಾತ ಮಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆ. ಅದು ನನ್ನ ಉದ್ದೇಶ ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದೆನು. ರುಕ್ಮಿಣಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸಿ ದುರ್ಯೋಧನ ಧರ್ಮಜನ ಸಂಧಿಯನ್ನು ನಿರಾಕರಿಸಿ ಶಕುನಿಯ ಕುತಂತ್ರಕ್ಕೆ ಬಲಿಯಾಗಿ ಯುದ್ಧಕ್ಕೆ ಸಹಾಯ ಕೇಳಲು ಬರುತ್ತಿರುವೆಯಾ? ಬಾ 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 ಬಾ. ಅರ್ಜುನ ನನ್ನ ಮಿತ್ರ, ಪಾರ್ಥ, ಧನಂಜಯ, ಕಿರೀಟಿ ಆತನು ಸಹ ಬರುತ್ತಿರುವನಲ್ಲ. ಮಿತ್ರ ಬಾ, ನಿನಗಾಗಿ ಕಾದಿರು. ರುಕ್ಮಿಣಿ, ಸ್ವಾಮಿ, ನೀನಿನ್ನು ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ವಿಶ್ರಮಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಈ ಭಾರತದ ಯುದ್ಧ